ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 11 ಶುರುವಾದಂತಹ ಆರಂಭದ 2-3 ವಾರಗಳ ನಂತರ ನಿರಂತರವಾಗಿ ಸುದ್ದಿಯಲ್ಲಿದ್ದಂತಹ ಇಬ್ಬರು ಸ್ಪರ್ಧಿಗಳು ಅಂತ ಹೇಳಿದ್ರೆ ಅದು ಗೌತಮಿ ಮತ್ತು ಮೋಕ್ಷಿತಾ ಪೈ. ಹಲವಾರು ವಿಚಾರಗಳಲ್ಲಿ ಗೌತಮಿಯವರು ಬಿಗ್ ಬಾಸ್ ಮನೆಯ ಟಾರ್ಗೆಟ್ ಆಗಿದ್ರು. ಬಿಗ್ ಬಾಸ್ ಮನೆಯ ಒಳಗೆ ಮತ್ತು ಬಿಗ್ ಬಾಸ್ ಮನೆಯ ಹೊರಗಡೆ ಎರಡೂ ಕಡೆಯೂ ಕೂಡ ಗೌತಮಿಯವರನ್ನು ನಿರಂತರವಾಗಿ ಟಾರ್ಗೆಟ್ ಮಾಡ್ತಾ ಬರಲಾಗಿತ್ತು. ಅದರಲ್ಲೂ ಕೂಡ ಮಂಜು ಜೊತೆಗೆ ಗೌತಮಿ ಇದ್ದಂತಹ ಆತ್ಮೀಯತೆಯನ್ನು ಸಾಕಷ್ಟು ಜನ ಪ್ರಶ್ನೆ ಮಾಡಿದರು. ಜೊತೆಗೆ ಇದು ಸಾಕಷ್ಟು ವಿವಾದಕ್ಕೂ ಕೂಡ ಕಾರಣ ಆಗಿತ್ತು. ಮಂಜು ಒಂದು ಹಂತವನ್ನು ಮೀರಿ ಹೆಚ್ಚೆ ಗೌತಮಿಗೆ ಬಕೆಟನ್ನು ಹಿಡಿತಾ ಇದ್ರು. ಗೌತಮಿ ಏನೇ ಹೇಳಿದರೂ ಕೂಡ ಮಂಜು ತಿರುಗಿ ಮಾತನಾಡ್ತಿರಲಿಲ್ಲ. ಇವರಿಬ್ಬರ ಸಂಬಂಧದ ಬಗ್ಗೆ ಸಾಕಷ್ಟು ಜನ ಅಪಸ್ವರವನ್ನು ಎತ್ತಿದ್ರು. ಜೊತೆಗೆ ಗೌತಮಿ ಮದುವೆ ಆಗಿರುವಂಥ ಹುಡುಗಿ, ಮಂಜು ಮದುವೆ ಆಗಬೇಕಾಗಿರುವಂಥ ಹುಡುಗ, ಇವರಿಬ್ಬರ ನಡುವೆ ಈ ಆತ್ಮೀಯತೆ ಯಾಕೆ ಬೆಳೀತು ಅನ್ನುವಂಥ ಪ್ರಶ್ನೆಯನ್ನು ಕೂಡ ಸಾಕಷ್ಟು ಜನ ಹೇಳಿದರು. ಇನ್ಫ್ಯಾಕ್ಟು ಗೌತಮಿಯ ಪತಿಗೆ ಕೂಡ ಇದರ ಬಗ್ಗೆ ಯಾವುದೇ ರೀತಿಯಾದಂಥ ತಕರಾರು ಇರಲಿಲ್ಲ. ಆದರೂ ಕೂಡ ನೋಡುವವರಿಗೆ, ವೀಕ್ಷಕರಿಗೆ ಇದರ ಬಗ್ಗೆ ತಕರಾರಿತ್ತು. ಸಹಜವಾಗಿ ಅವರು ಅಪಸ್ವರವನ್ನು ಎತ್ತುತ್ತಾನೆ ಬಂದಿದ್ದರು. ಇನ್ನು ಹೊರಗಡೆ ಬಂದ ಮೇಲೂ ಕೂಡ ಗೌತಮಿ ಮತ್ತು ಮಂಜು ಹಾಗೆಯೇ ಅಭಿಷೇಕ್ ಅವರು ಅಂದರೆ ಗೌತಮಿಯವರ ಪತಿ ಎಲ್ಲರೂ ಕೂಡ ಒಟ್ಟಾಗಿ ಎಂಜಾಯ್ ಮಾಡುತ್ತಿರುವಂತಹ ಸಾಕಷ್ಟು ವಿಡಿಯೋಸ್ಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದ್ದಾವೆ. ಈ ನಡುವೆ ಗೌತಮಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ವಿಚಾರಗಳು ಕೂಡ ಈಗ ಚರ್ಚೆ ಆಗ್ತಿದ್ದಾವೆ. ಇನ್ಫ್ಯಾಕ್ಟು ಬಿಗ್ ಬಾಸ್ ಮುಗಿಯುವಂಥ ಹಂತಕ್ಕೆ ಗೌತಮಿ ಮತ್ತು ಮೋಕ್ಷಿತಾ ಅವರ ಬಗ್ಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗಿದ್ದು, ಸಾಕಷ್ಟು ಹೊರಗಡೆ ಮಾತುಕತೆಗಳು ನಡೆದಿತ್ತು. ಈಗ ಗೌತಮಿ ಜಾಧವ್ ಅವರು ಒಂದು ವಿಚಾರವನ್ನು ಮುಚ್ಚಿಟ್ಟಿದ್ದಾರೆ ಅನ್ನುವಂಥದ್ರ ಬಗ್ಗೆ ಈಗ ಭಾರಿ ಚರ್ಚೆ ಆಗ್ತಿದ್ದಾವೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆನೂ ಕೂಡ ಪರ ವಿರೋಧ ಎಲ್ಲವೂ ಕೂಡ ಮಾತುಕತೆಗಳು ನಡೀತಿದ್ದಾವೆ. ಏನಾಯಿತು? ಗೌತಮಿ ಜಾಧವ್ಗೆ ಮಗಳಿದ್ದಾಳ. ಗೌತಮಿ ಜಾಧವ್ಗೆ ಮಗಳಿದ್ದರೂ ಕೂಡ ಮಗಳಾಗಿಲ್ಲ, ನಮಗೆ ಮಕ್ಕಳಿಲ್ಲ ಅನ್ನುವಂಥ ಮಾತನ್ನು ಯಾಕೆ ಹೇಳಿದ್ರು? ಇನ್ಫ್ಯಾಕ್ಟ್ 3 ಜನ ಮಕ್ಕಳಿದ್ದಾರೆ ಅಂತ ಇಲ್ಲಿ ಹೇಳಿದ್ದಾರೆ, ಬಟ್ ಮಗಳ ಕುರಿತು ಎಲ್ಲೂ ಕೂಡ ಹೇಳಿರಲಿಲ್ಲ. ಹಾಗಾದರೆ ಏನಿದು ಇದರ ಅಸಲಿಯತ್ತು? ಮಗಳಿದ್ದರೂ ಕೂಡ ಮಗಳನ್ನು ಮುಚ್ಚಿಡುವಂಥ ಕೆಲಸವನ್ನು ಗೌತಮಿ ಯಾಕೆ ಮಾಡಿದರು? ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಈ ಸಾಲದ ಬಿಗ್ ಬಾಸ್ ಸೀಸನ್ 11, ಈ ಸಾಲಿನ ಬಿಗ್ ಬಾಸ್ ಸೀಸನ್ 11ರಲ್ಲಿ ಗೌತಮಿ ಜಾಧವ್ ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸಿದಂತಹ ನಟಿಯಾಗಿ ಬಿಗ್ ಬಾಸ್ ಮನೆಯ ಒಳಗಡೆ ಪ್ರವೇಶವನ್ನು ಪಡಿತಾರೆ. ಸತ್ಯ ಧಾರಾವಾಹಿಯ ಲುಕ್ನಲ್ಲೇ ಬಿಗ್ ಬಾಸ್ ಮನೆಯ ಒಳಗಡೆ ಪ್ರವೇಶವನ್ನು ಪಡೆದಂತಹ ಗೌತಮಿ ಜಾಧವ್ ಬಿಗ್ ಬಾಸ್ ಮನೆಯ ಒಳಗಡೆ ಬಂದಂತಹ ಮಾರನೇ ದಿನವೇ ತಮ್ಮ ನಿಜವಾದಂಥ ಲುಕ್ಕನ್ನು ಬಯಲು ಮಾಡ್ತಾರೆ. ಅಂದರೆ ಆಕೆ ಮಡಚಿದಂಥ ಕೂದಲುಗಳನ್ನು ತೆಗಿತಾರೆ. ಅವತ್ತಿನಿಂದ ಈಕೆಯ ಕೂದಲುಗಳು ಎಷ್ಟು ಸುಂದರವಾಗಿದೆ ಅಂತ ಹೇಳ್ಬಿಟ್ಟು, ಜೊತೆಗೆ ಆಕೆಯ ನಗು, ಆ ನಗುವಿನ ಹಿಂದಿರುವಂತಹ ಒಂದು ಸೌಂದರ್ಯ, ಇದಕ್ಕೆ ಸಾಕಷ್ಟು ಜನ ಫಿದಾ ಆಗ್ತಾರೆ. ನ್ಯಾಚುರಲ್ ಬ್ಯೂಟಿ ಗೌತಮಿ ಜಾಧವ್ ಅಂತಲೂ ಕೂಡ ಆರಂಭದಿಂದ ಈಕೆಯನ್ನು ಸಾಕಷ್ಟು ಜನ ಬೆಂಬಲಿಸ್ತಾ ಬರ್ತಾರೆ. ಜೊತೆಗೆ ಈಕೆಯನ್ನು ಸಾಕಷ್ಟು ಜನ ದ್ವೇಷಿಸ್ತಾನೂ ಇದ್ರು ಅನ್ನೋದನ್ನು ಕೂಡ ನಾವು ಗಮನಿಸಲೇಬೇಕು. ಎಷ್ಟು ಜನ ಈಕೆಯನ್ನು ಇಷ್ಟಪಡ್ತಾ ಇದ್ರೋ, ಪ್ರೀತಿಸ್ತಾ ಇದ್ರೋ, ಅದರ 2 ಪಟ್ಟು ಜನ ಈಕೆಯನ್ನು ದ್ವೇಷಿಸ್ತಾ ಇದ್ರು. ಕೆಲವೊಂದು ವಿಚಾರಗಳು ಗೌತಮಿಗೆ ಇಷ್ಟ ಆಗ್ತಿರಲಿಲ್ಲ. ಆ ವಿಚಾರಗಳನ್ನು ನೇರವಾಗಿ ಮತ್ತು ನಿಷ್ಠುರತನದಿಂದ ಮುಖಕ್ಕೆ ಹೊಡೆಯೋ ರೀತಿಯಲ್ಲಿ ಹೇಳ್ತಾ ಇದ್ರು. ಇದು ಬಹುಶಃ ಬೇರೆಯವರಿಗೆ ಇಷ್ಟ ಆಗ್ತಿರಲಿಲ್ಲ. ಬಿಗ್ ಬಾಸ್ ಮನೆಯ ಒಳಗಡೆ ಹೆಚ್ಚು ಮಾತನಾಡ್ತಿರಲಿಲ್ಲ. ಮಾತನಾಡಿದಂಥ ವಿಚಾರಗಳು ಸ್ಪಷ್ಟವಾಗಿರ್ತಿತ್ತು ಮತ್ತು ಕಡ್ಡಿ ಮುರಿದ ರೀತಿಯಲ್ಲಿ ಇರ್ತಿದ್ವು. ಯಾರಿಗೆ ಏನು ಹೇಳಬೇಕು, ಯಾವಾಗ ಹೇಳಬೇಕು, ಯಾವ ರೀತಿ ಹೇಳಬೇಕು ಅನ್ನೋದನ್ನು ಸ್ಪಷ್ಟವಾಗಿಯೇ ಹೇಳ್ತಾ ಇದ್ರು. ಇನ್ನು ಪಾಸಿಟಿವ್ ಪದ್ಮಾವತಿ ಅಂತಲೇ ಈಕೆಯನ್ನು ಕರೀತಾ ಇದ್ರು ಕೂಡ. ಪಾಸಿಟಿವ್ ಆಗಿ ನಾನು ಇರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಕೆಲವೊಂದು ನೆಗೆಟಿವ್ ವಿಚಾರಗಳನ್ನು ಕೂಡ ತಲೆಗೆ ತುಂಬಿಕೊಂಡು ಬೇಡದೇ ಇರೋದ್ರ ಬಗ್ಗೆನೂ ಕೂಡ ಆಲೋಚನೆಯನ್ನು ಮಾಡ್ತಾಯಿದ್ರು. ಇನ್ನು ಮಂಜು ಅವರ ಬಾಳಿನಲ್ಲಿ ಈಕೆ ನೆಗೆಟಿವ್ ಆದರೂ ಅನ್ನೋದು ಕೂಡ ಸಾಕಷ್ಟು ಜನರ ಅಭಿಪ್ರಾಯ. ಮಂಜು ಅವರು ಇವತ್ತು ಒಂದು ಬಿಗ್ ಬಾಸ್ ಮನೆಯಲ್ಲಿ ಸೋಲೋದಕ್ಕೆ ಈಕೆಯೂ ಕೂಡ ಕಾರಣ ಅನ್ನೋದನ್ನು ಸಾಕಷ್ಟು ಜನ ಒಪ್ಪಿಕೊಳ್ತಾರೆ. ಸಾಕಷ್ಟು ಜನ ಅಂಥದ್ದೊಂದು ಆರೋಪವನ್ನು ಮಾಡ್ತಾರೆ. ಬಟ್ ಮಂಜು ಎಲ್ಲೂ ಕೂಡ ಆರೋಪನ ಮಾಡಿಲ್ಲ, ಮಾಡೋದೂ ಕೂಡ ಇಲ್ಲ. ಗೌತಮಿ ಜಾಧವ್ ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ ನೇರವಾಗಿ ಮತ್ತು ಯಾವುದೇ ಅಳುಕು ಇಲ್ಲದೆ ಮಾತನಾಡೋದು ಕಾಮನ್, ಮತ್ತು ಯಾವುದೇ ವಿಚಾರವನ್ನು ಕೂಡ ಮುಚ್ಚಿಡುವಂತಹ ಹುಡುಗಿ ಕೂಡ ಅಲ್ಲ. ಏನಾದರೂ ಸಂಗತಿ ಇದ್ದರೆ ಅದನ್ನು ನೇರವಾಗಿ ಹೇಳುವಂಥವ್ರು. ತಮ್ಮ ಜೀವನದ ವಿಚಾರದಲ್ಲೂ ಕೂಡ ಸಾಕಷ್ಟು ವಿಚಾರಗಳನ್ನು ಆಕೆ ಮುಕ್ತವಾಗಿ ಹಂಚಿಕೊಂಡಿದ್ದಾರೆ. ಅದರಲ್ಲೇನು ಕೂಡ ಹಿಂದೆ ಮುಂದೆ ಮಾಡಿಲ್ಲ ಅನ್ನೋದು ಸಾಕಷ್ಟು ಜನರ ಅಭಿಪ್ರಾಯ. ಆದರೆ ಅವರ ವೈಯಕ್ತಿಕ ಬಾಳಿನಲ್ಲಿ ಎಲ್ಲೋ ಒಂದು ಕಡೆ ಬಿರುಗಾಳಿ ಎದ್ದಿದೆ ಅನ್ನುವಂಥ ಸುದ್ದಿ ಈಗ ಭಾರಿ ಚರ್ಚೆಯಲ್ಲಿದೆ. ಇನ್ಫ್ಯಾಕ್ಟ್ ಅವರ ಮಾವನವರಿಗೆ ಮತ್ತು ಗೌತಮಿಯವರ ಪತಿಗೆ ಅಷ್ಟು ಸರಿಯಾಗಿ ಹೊಂದಾಣಿಕೆ ಆಗ್ತಾ ಇಲ್ಲ. ಸೊ ದಟ್ ಹೆಂಡತಿಯ ಮಾತನ್ನು ಕೇಳಿಕೊಂಡು ಪತಿ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಅವರ ಮಾವನವರ ಜೊತೆಗೆ ಸಂಪರ್ಕದಲ್ಲಿ ಇಲ್ಲ ಅನ್ನುವಂಥ ಮಾತುಗಳು ಅವರ ಮಾವನೇ ಹಾಕಿಕೊಂಡಂಥ ಒಂದು ಪೋಸ್ಟ್ಗಳಿಂದ ಈ ಹಿಂದೆ ಗೊತ್ತಾಗಿತ್ತು. ಅಂದರೆ ಇಲ್ಲ, ಸರಿಯಾಗಿಲ್ಲ ಅನ್ನುವಂಥದ್ದು. ಗಣೇಶ್ ಕಾಸರಗೋಡು ಅವ್ರ ಮಾವ, ಯಾರದು ಗೌತಮಿಯವರ ಮಾವ, ಅವರು ಹಾಕಿಕೊಂಡಂಥ ಫೇಸ್ಬುಕ್ ಪೋಸ್ಟ್ನಿಂದ ಇದು ಗೊತ್ತಾಗಿತ್ತು.
ಸರಿ ಇಲ್ಲ ಇವರ ಸಂಸಾರ ಅಂತೇಳಿ. ಸರಿ ಹೋಗಲಿ ಅಂತಲೂ ಕೂಡ ಸಾಕಷ್ಟು ಜನ ಆಶಯವನ್ನು ಪಟ್ಟಿದ್ರು. ಇನ್ಫ್ಯಾಕ್ಟ್ ಇದರ ನಡುವೆ ಈ ವಿಚಾರಗಳು ಚರ್ಚೆ ಆಗ್ತಿರುವಂಥ ನಡುವೆ ಗೌತಮಿ ಕುರಿತಾದಂತಹ ಮತ್ತೊಂದು ವಿಚಾರವು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಅದು ಗೌತಮಿಗೆ ಮಗಳಿದ್ರೂ ಕೂಡ ಮಗಳ ಬಗ್ಗೆ ಹೇಳಿಲ್ಲ, ಎಲ್ಲೂ ಕೂಡ ಮಗಳಿಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ ಎನ್ನುವಂಥ ವಿಚಾರವೂ ಕೂಡ ಚರ್ಚೆ ಆಗ್ತಿದೆ. ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಈಗ ಬಿಗ್ ಬಾಸ್ ಸ್ಪರ್ಧೆಯಾಗಿರುವಂಥ ಗೌತಮಿ ಜಾಧವ್ ಹಾಗೂ ಅವರ ಮುದ್ದಾದಂಥ ಮಗಳು ಅನ್ನುವಂಥ ವಿಡಿಯೋ ಒಂದು ಗೌತಮಿಯವರು ಬಿಗ್ ಬಾಸ್ ಮನೆಯಲ್ಲಿ ಇರುವಂಥ ವೇಳೆ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಇತ್ತೀಚೆಗಷ್ಟೇ 6ನೇ ವರ್ಷದ ಆ್ಯನಿವರ್ಸರಿನೂ ಕೂಡ ಬಿಗ್ ಬಾಸ್ ಮನೆಯ ಒಳಗಡೆನೆ ಗೌತಮಿ ಜಾಧವ್ ಮತ್ತು ಅಭಿಷೇಕ್ ಆಚರಿಸಿಕೊಂಡಿದ್ರು. ಅಲ್ಲೂ ಕೂಡ ತಮ್ಮ ಮಗಳ ಬಗ್ಗೆ ಮಾತನಾಡಿರಲಿಲ್ಲ. 3 ಜನ ಮಕ್ಕಳ ಬಗ್ಗೆ ಮಾತನಾಡಿದರು. ಆ 3 ಜನ ಮಕ್ಕಳು ಬೇರೆಯವರು. ಈವರೆಗೂ ತಮ್ಮ ಮಗಳ ಬಗ್ಗೆ ಎಲ್ಲೂ ಕೂಡ ಹೇಳಿಕೊಂಡಿಲ್ಲ ಮತ್ತು ಎಲ್ಲೂ ಕೂಡ ಆಕೆಯ ಫೋಟೋಸ್ ಆಗಲಿ ಆಕೆಯ ವೀಡಿಯೋಸ್ ಆಗಲಿ ಗೌತಮಿ ತೋರಿಸಿಲ್ಲ. ಬೇರೆಯವರು ತೋರಿಸಿದ್ರು, ವೈರಲ್ ಮಾಡಿದ್ರು, ಎಲ್ಲದೂ ಕೂಡ ಆಯಿತು. ಹೀಗಾಗಿ ಗೌತಮಿ ಜಾಧವ್ ಹಾಗೂ ಅಭಿಷೇಕ್ ದಂಪತಿಗೆ ನಿಜವಾಗಿಯೂ ಕೂಡ ಮಗಳಿದ್ದಾಳ? ಒಂದು ವೇಳೆ ಮಗಳಿದ್ದರೂ ಕೂಡ ಎಲ್ಲಿಯೂ ಕೂಡ ಹೇಳಿಕೊಂಡಿಲ್ಲ. ಯಾಕೆ? ನನ್ನ ಮಕ್ಕಳು ಅಂತೇಳ್ಬಿಟ್ಟು ಪದೇ ಪದೇ ಹೇಳುವಂಥ ಗೌತಮಿ ಮಗಳ ಬಗ್ಗೆ ಯಾಕೆ ಎಲ್ಲೂ ಕೂಡ ಹೇಳಿಲ್ಲ ಅನ್ನುವಂಥ ಪ್ರಶ್ನೆಗಳು ಪ್ರೇಕ್ಷಕರಲ್ಲಿ ಉದ್ಭವ ಆಗಿದ್ವು. ಆರಂಭದಲ್ಲಿ ತನ್ನ 3 ಜನ ಮಕ್ಕಳು ಅಂದ ತಕ್ಷಣ ಸಾಕಷ್ಟು ಜನರಿಗೆ ಪ್ರಶ್ನೆ ಇತ್ತು. ಗೌತಮಿ 3 ಜನ ಮಕ್ಕಳಿದ್ದಾರೆ, ಅಷ್ಟು ಬೇಗ 3 ಜನ ಮಕ್ಕಳನ್ನ ಮಾಡ್ಕೊಂಡಿದ್ದಾರಾ? ಇಷ್ಟು ಸುಂದರವಾಗಿರೋದರ ಹಿಂದೆ ಸೀಕ್ರೆಟ್ ಏನಿದೆ? ಹೀಗೆ ಸಾಕಷ್ಟು ಪ್ರಶ್ನೆಗಳು ಎದ್ದಿದ್ದು ಕೂಡ. ಇದೀಗ ಈ ಎಲ್ಲ ಪ್ರಶ್ನೆಗಳು ಅಥವಾ ಗೊಂದಲಕ್ಕೆ ಗೌತಮಿ ಜಾಧವ್ ಅವರೇ ತೆರೆಯನ್ನು ಎಳೆದಿದ್ದಾರೆ. ಗೌತಮಿ ಜಾಧವ್ ಹಾಗೂ ಅವರ ಮುದ್ದಾದ ಮಕ್ಕಳು ಯಾರು ಅನ್ನೋದನ್ನು ಕೂಡ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಬಿಗ್ ಬಾಸ್ ಮನೆಯ ಒಳಗಡೆ ಇರುವಂಥ ಸಂದರ್ಭದಲ್ಲಿ ಬಿಗ್ ಬಾಸ್ ಮನೆಯ ಹೊರಗಡೆ ಏನಾಗ್ತಿರುತ್ತೆ ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಇನ್ಫ್ಯಾಕ್ಟ್ ಗೌತಮಿಗೂ ಕೂಡ ಹಾಗೆ ಆಗಿದೆ. ಬಿಗ್ ಬಾಸ್ ಮನೆಯ ಒಳಗಡೆ ಇದ್ದಂಥ ಸಂದರ್ಭದಲ್ಲಿ ಹೊರಗಡೆ ಗೌತಮಿ ಬಗ್ಗೆ ಯಾವ ರೀತಿಯಾದಂಥ ಅಭಿಪ್ರಾಯ ವ್ಯಕ್ತವಾಗಿತ್ತು, ಏನೆಲ್ಲ ಮಾತುಕತೆಗಳಾಗ್ತಿದ್ದಾವೆ, ಏನೆಲ್ಲ ಚರ್ಚೆಗಳಾಗಿದ್ದಾವೆ ಅನ್ನೋದ್ರ ಬಗ್ಗೆ ಯಾವ ಅರಿವು ಕಲ್ಪನೆ ಕೂಡ ಇರಲಿಲ್ಲ ಯಾರಿಗೆ? ಗೌತಮಿಗೆ. ಈಗ ಗೌತಮಿ ಹೊರಗಡೆ ಬಂದ ಬಳಿಕ ಒಂದೊಂದೇ ವಿಚಾರಗಳ ಬಗ್ಗೆ ಕ್ಲಾರಿಟಿಯನ್ನು ಕೊಡ್ತಾ ಇದ್ದಾರೆ. ಮೊದಲಿಗೆ ಇಲ್ಲಿ ಗೌತಮಿ ತನ್ನ ಮಗಳ ವಿಚಾರದ ಬಗ್ಗೆ ಮತ್ತು ಈ ವಿಚಾರದ ಸಂಬಂಧ ಒಂದು ವಿಡಿಯೋನು ವೈರಲ್ ಆಗಿತ್ತು ನೋಡಿ, ಅದರ ಬಗ್ಗೆ ಮಾತನಾಡಿದ್ದಾರೆ. ಇವರು ನನ್ನ ಮಗಳು ಅಂತೇಳ್ಬಿಟ್ಟು ಚರ್ಚೆ ಆಗ್ತಾಯಿದೆ. ಈ ಸಣ್ಣ ಹುಡುಗಿಯನ್ನು ನನ್ನ ಮಗಳು ಅಂತೇಳ್ಬಿಟ್ಟು ವಿಡಿಯೋವನ್ನು ಶೇರ್ ಮಾಡಿಕೊಂಡು ಚರ್ಚೆ ಮಾಡ್ತಾ ಇದ್ದಾರೆ. ಇದು ಸತ್ಯವಲ್ಲ. ಇದು ಒಂದು ಸೀರೆ ಪ್ರಮೋಷನ್ನ ಜೊತೆಯಾಗಿ ಮಾಡಿರುವಂಥ ವಿಡಿಯೋ. ಆ ವಿಡಿಯೋ ಮತ್ತು ಫೋಟೋಸ್ಗಳನ್ನು ಇಟ್ಕೊಂಡು ಈಗ ಕೆಲವರು ವೈರಲ್ ಮಾಡ್ತಿದ್ದಾರೆ. ನಿಜವಾಗ್ಲೂ ಕೂಡ ಅವಳು ನನ್ನ ಮಗಳಲ್ಲ. ಆ ಸೀರೆ ಪ್ರಮೋಷನ್ ಸಂದರ್ಭದಲ್ಲಿ ಆಕೆ ನನ್ನ ಮಗಳಾಗಿ ನಟಿಸಿದ್ಲು, ಜೊತೆಗೆ ನನ್ನ ಕೋ ಆರ್ಟಿಸ್ಟ್ ಅಷ್ಟೇ. ಜೊತೆಗೆ ಆ ಸಂದರ್ಭದಲ್ಲಿ ತೆಗೆದಂಥ ವಿಡಿಯೋ ಮತ್ತು ಫೋಟೋಸ್ಗಳು ನಿಜ ಹೇಳಬೇಕು ಅಂದರೆ ಆ ಹುಡುಗಿ ನನ್ನ ಮಗಳಲ್ಲ ಅನ್ನೋದನ್ನು ಗೌತಮಿ ಒತ್ತಿ ಹೇಳಿದ್ದಾರೆ. ಇನ್ನು ಆಕೆ ಯಾರು ಅಂತೇಳಿ ಕೇಳಿದರೆ ಆಕೆಗೂ ಈಕೆಗೂ ತುಂಬ ಆತ್ಮೀಯತೆ ಇದೆ. ಕಾರಣ ಏನು ಅಂತ ಹೇಳಿದರೆ ನನ್ನ ಪಕ್ಕದ ಮನೆ ಹುಡುಗಿ ಮಾನವಿ ಅಂತೇಳಿ ಆಕೆ ನನ್ನ ಮಗಳಲ್ಲ, ಆಕೆ ನನ್ನ ನೇಬರ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಜೊತೆಗೆ ನನಗೆ ತುಂಬ ಕ್ಲೋಸು. ಆಕೆಗೆ ನಾನು ಅಂದರೆ ತುಂಬ ಇಷ್ಟ, ನನಗೂ ಕೂಡ ಆಕೆ ಅಂದರೆ ತುಂಬ ಇಷ್ಟ. ನಾವಿಬ್ಬರು ದಿನನಿತ್ಯ ಮಾತನಾಡ್ತೀವಿ, ತಮಾಷೆ ಮಾಡ್ತೀವಿ, ನನ್ನ ಜೊತೆಗೆ ಆಟ ಆಡ್ತಾಳೆ ಮಾನ್ವಿ ಅಂತೇಳಿ ಆಕೆ ಹೆಸರು ಅಂತೇಳಿ ಗೌತಮಿ ಸ್ಪಷ್ಟನೆಯನ್ನು ಕೊಡ್ತಾರೆ. ಇನ್ನೂ ಒಂದು ಉದ್ದಕ್ಕೆ ಸ್ಪಷ್ಟನೆಯನ್ನು ಕೊಡುವಂತಹ ಗೌತಮಿ, ಸದ್ಯಕ್ಕೆ ನನಗೆ ಮಕ್ಕಳಿಲ್ಲ, ಮದುವೆ ಆಗಿ 6 ವರ್ಷಗಳಾಗಿದ್ದಾವೆ, ಇನ್ನೂ ಕೂಡ ನಾವು ಮಕ್ಕಳನ್ನು ಮಾಡ್ಕೊಂಡಿಲ್ಲ. ಬಟ್ಟು 3 ಜನ ಮಕ್ಕಳಿದ್ದಾರೆ. ಆ ಮಕ್ಕಳ ಹೆಸರು ಹ್ಯಾಪಿ, ಕ್ವೀನ್, ಕಾಫಿ ಅಂತೇಳಿ. ಆ 3 ಜನ ಯಾರು ಅಂತೇಳಿ ಹೇಳಿದ್ರೆ ಮುದ್ದಾದಂಥ ನಾಯಿಗಳು. ಗೌತಮಿ ಮತ್ತು ಅಭಿಷೇಕ್ ಸಾಕಿರುವಂಥ 3 ನಾಯಿಗಳ ಹೆಸರು ಹ್ಯಾಪಿ, ಕ್ವೀನ್, ಕಾಫಿ ಅಂತೇಳಿ. ಈ 3 ಮಕ್ಕಳು ಬಿಟ್ಟರೆ ನನಗೆ ಬೇರೆ ಮಕ್ಕಳಿಲ್ಲ. ನಾವಿನ್ನೂ ಅಭಿಷೇಕ್ ಮತ್ತು ನಾನು ಇನ್ನೂ ಕೂಡ ಮಕ್ಕಳನ್ನು ಮಾಡ್ಕೊಂಡಿಲ್ಲ. ಈ ವರ್ಷ ಮಗು ಮಾಡಿಕೊಳ್ಳುವಂಥ ನಿರ್ಧಾರಕ್ಕೆ ಬಂದಿದ್ದೇವೆ ಅನ್ನೋದನ್ನು ಸ್ಪಷ್ಟವಾಗಿ ಗೌತಮಿ ಹೇಳ್ತಾರೆ. ಇನ್ನು ಈ ಹಿಂದೆ ತಮ್ಮ ಪತಿ ಅಭಿಷೇಕ್ ಅವರ ಬಗ್ಗೆ ಮಾತನಾಡಿದಂಥ ಗೌತಮಿ ಜಾಧವ್, ನನ್ನ ಜೀವನದಲ್ಲಿ ಅಭಿಷೇಕ್ ಅವರ ಜೊತೆಗೆ ಮಾತ್ರ ಒಂದು ಸುಂದರವಾದಂಥ ಲವ್ ಸ್ಟೋರಿ ಇರೋದು. ಅದನ್ನೇ ನಾನು 7 ಜನ್ಮಕ್ಕೂ ಬೇಕು ಅಂತೇಳಿ ಬಯಸುವವಳು. ನನ್ನ ಜೀವನದಲ್ಲಿ ಪ್ರೀತಿಗೆ ಕೊರತೆ ಅಂತೂ ಆಗಿಲ್ಲ. ನಾನು ತುಂಬ ಹ್ಯಾಪಿಯಾಗಿದ್ದೇನೆ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ಬಟ್ ಎಲ್ಲೂ ಕೂಡ ತಮ್ಮ ಮಾವನ ಜೊತೆಗೆ ಎದ್ದಿರುವಂತಹ ಈ ವಿರಸದ ಬಗ್ಗೆ ಗೌತಮಿ ಮಾತನಾಡಿಲ್ಲ ಅನ್ನೋದನ್ನು ಕೂಡ ಗಮನಿಸಬೇಕು. ಅದರ ಬಗ್ಗೆ ಎಲ್ಲೂ ಕೂಡ ಕ್ಲಾರಿಟಿಯನ್ನು ಕೊಟ್ಟಿಲ್ಲ ಅನ್ನೋದನ್ನು ಕೂಡ ನೀವು ಗಮನಿಸಲೇಬೇಕು ಸ್ನೇಹಿತರೆ. ಒಟ್ಟಾರೆ ಒಂದಂತೂ ಕ್ಲಿಯರ್, ಗೌತಮಿಯ ವಿಚಾರದಲ್ಲಿ ಏನು ವೈರಲ್ ಆಯಿತು ನೋಡಿ ವಿಡಿಯೋ, ಮಗುವಿರುವಂಥ ವಿಡಿಯೋ, ಅದು ಗೌತಮಿಯವರ ಮಗಳು ಅಲ್ಲ. ಗೌತಮಿಗೆ 3 ಜನ ಮಕ್ಕಳಿದ್ದಾರೆ, ಅದು ಮುದ್ದಾದಂಥ ನಾಯಿ ಮರಿಗಳು ಅಂತ ಹೇಳ್ಬಿಟ್ಟು ಅವರು ಭಾವಿಸ್ತಾರೆ. ಅದು ಹೊರತಾಗಿ ಆಕೆಗೆ ಮಕ್ಕಳಿಲ್ಲ ಅನ್ನುವಂಥ ಕ್ಲಾರಿಫಿಕೇಷನನ್ನು ಗೌತಮಿ ಸ್ವತಃ ಕೊಟ್ಟಿದ್ದಾರೆ. ನಿಮಗೇನಿಸುತ್ತೆ ಸ್ನೇಹಿತರೆ, ಗೌತಮಿಯ ಈ ಶ್ವಾನ ಪ್ರೀತಿಯ ಬಗ್ಗೆ ಮತ್ತು ಈ ರೀತಿಯಾದಂಥ ಸುದ್ದಿಗಳು, ಮಕ್ಕಳಿದ್ದಾರೆ ಅನ್ನುವಂಥ ಸುದ್ದಿಗಳು ವೈರಲ್ ಆಗೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.